ಧನು ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಕೆಲವು ಬಾರಿ ಜೀವನದಲ್ಲಿ ಒಂದು ತಿರುವು ಬರುತ್ತದೆ. ಅಲ್ಲಿ ಮನುಷ್ಯನು ತನ್ನ ಪೂರ್ತಿ ಶಕ್ತಿಯನ್ನು ಹಾಕಿ ಪ್ರಯತ್ನಿಸಿದರೂ ತಾನು ಬದಲಾಯಿಸಲು ಬಯಸುವ ಆ ವಸ್ತುವನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಂತರ ಹಠಾತ್ ಆಗಿ ಅದೇ ವಿಷಯ ಯಾವುದನ್ನು ಅವನು ತನ್ನ ಜೀವನದ ಅತಿ ದೊಡ್ಡ ಸೋಲು ಎಂದು ಭಾವಿಸುತ್ತಿದ್ದನೋ ಅದು ಅವನ ಜೀವನದ ಅತಿ ದೊಡ್ಡ ಕಾರಣವಾಗಿ ಬದಲಾಗುತ್ತದೆ. ಸ್ನೇಹಿತರೆ, ಇಂದಿನ ಮಾತು ಇಲ್ಲಿಂದಲೇ ಶುರುವಾಗುತ್ತದೆ. ಏಕೆಂದರೆ ನಿಮ್ಮ ಜೀವನದಲ್ಲೂ ಏನೋ ಅಂತಹದ್ದೊಂದು ಬರೆಯಲ್ಪಟ್ಟಿದೆ. ಯಾವುದನ್ನು ಅಳಿಸಿ ಹಾಕಲು ಬಹಳಷ್ಟು ಪ್ರಯತ್ನಗಳು ನಡೆದಿದ್ದವು, ಆದರೆ ಅಳಿಸಲು ಸಾಧ್ಯವಾಗಲಿಲ್ಲ. ನೀವು ಕೂಡ ಕಳೆದ ಕೆಲವು ಸಮಯದಲ್ಲಿ ಯಾವುದೋ ಒಂದು ವಿಷಯಕ್ಕಾಗಿ ಕಾಯುತ್ತಿದ್ದೀರಿ. ಯಾವುದರ ಉತ್ತರ ನಿಮಗೆ ಪದೇ ಪದೇ ಸಿಗಲಿಲ್ಲ. ಯಾರೋ ಒಬ್ಬರ ನಡೆ ನುಡಿ ಬದಲಾಯಿತು. ಯಾರೋ ಆಪ್ತರು ಹಠಾತ್ ಆಗಿ ದೂರವಾದರು. ಯಾವುದೋ ಕೆಲಸದಲ್ಲಿ ಪೂರ್ತಿ ಶ್ರಮವಹಿಸಿದ ನಂತರವೂ ಫಲಿತಾಂಶ ನಿಮ್ಮ ಪರವಾಗಿ ಬರಲಿಲ್ಲ ಮತ್ತು ಅತ್ಯಂತ ಹೆಚ್ಚು ನೋವಾಗಿದ್ದು ಆಗಲೇ. ಯಾವಾಗ ನೀವು ಮನಸ್ಸಿನಲ್ಲಿ ಅಂದುಕೊಂಡಿರುವುದು ಕಡೆಗೆ ನಿಮ್ಮ ಜೊತೆ ಹೀಗೇಕೆ ಆಯಿತು ಎಂದು. ಆದರೆ ಇಂದು ನಿಮಗೆ ಅರ್ಥವಾಗಲಿರುವ ಮಾತು ನಿಮ್ಮ ಆಲೋಚನೆಯ ದಿಕ್ಕನ್ನೇ ಬದಲಾಯಿಸಬಹುದು. ಏಕೆಂದರೆ ಯಾವ ಘಟನೆಯನ್ನು ನೀವು ಕಾಕತಾಳೆ ಎಂದು ಭಾವಿಸುತ್ತಿದ್ದೀರೋ ಅದರ ಹಿಂದೆ ಒಂದು ಅಂತಹ ಕೊಂಡಿ ಇರಬಹುದು, ಯಾವುದನ್ನು ನೀವು ಇದುವರೆಗೂ ನೋಡಿ ಇರುವುದಿಲ್ಲ. ಮತ್ತು ಈ ಇಡೀ ಮಾತಿನಲ್ಲಿ 3 ರಹಸ್ಯಗಳು ಅಡಗಿವೆ. ಮೊದಲ ರಹಸ್ಯವು ನಿಮ್ಮ ಕಳೆದು ಹೋದ ನೋವಿಗೆ ಸಂಬಂಧಿಸಿದೆ. ಎರಡನೆಯದ್ದು ಬರಲಿರುವ ಸಮಯದ ಒಂದು ಸಂಕೇತಕ್ಕೆ ಸಂಬಂಧಿಸಿದೆ. ಅದು ಹಠಾತ್ ಆಗಿ ನಿಮ್ಮ ಮುಂದೆ ಬರಬಹುದು. ಮತ್ತು ಮೂರನೆಯದ್ದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದೆ, ಯಾರ ಬಗ್ಗೆ ನೀವು ಮನಸ್ಸಿನಲ್ಲಿ ನಿರ್ಧಾರ ಮಾಡಿಬಿಟ್ಟಿದ್ದೀರಿ ಎಂದರೆ ಇನ್ನು ಮುಂದೆ ಅವರಿಂದ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಬಾರದು ಎಂದು. ಆದರೆ ಕತೆ ಇನ್ನೂ ಅಲ್ಲಿಗೆ ತಲುಪಿಲ್ಲ. ಒಬ್ಬ ವ್ಯಕ್ತಿಯಿಂದ ಅವನು ಹಲವಾರು ತಿಂಗಳುಗಳ ಕಾಲ ತನ್ನ ಜೀವನದಲ್ಲಿ ಒಂದೇ ವಸ್ತುವನ್ನು ಪಡೆಯಲು ಪ್ರಯತ್ನಿಸಿದ. ಅವನು ಜನರಿಂದ ಸಲಹೆಗಳನ್ನು ಪಡೆದ, ಶ್ರಮವಹಿಸಿದ, ಪ್ರಾರ್ಥಿಸಿದ. ಇಲ್ಲಿವರೆಗೆ ಏನೆಂದರೆ ಎಷ್ಟೋ ಬಾರಿ ತನ್ನದೇ ಮತ್ತು ವಿಚಿತ್ರ ಸಂಗತಿ ಏನೆಂದರೆ ಯಾವ ದಿನ ಅವನು ಬೆನ್ನತ್ತುವುದನ್ನು ಬಿಟ್ಟನೋ ಅದೇ ದಿನ ಪರಿಸ್ಥಿತಿಗಳು ಅವನ ಪರವಾಗಿ ಬದಲಾಗಲು ಶುರುವಾದವು. ಸ್ನೇಹಿತರೆ, ಈ ಕಥೆಯನ್ನು ಕೇವಲ ಕಥೆ ಎಂದು ಭಾವಿಸಬೇಡಿ. ಏಕೆಂದರೆ ನಿಮ್ಮ ಜೀವನದಲ್ಲೂ ಇಂಥ ಯಾವುದೋ ಒಂದು ವಿಷಯವಿರಬಹುದು, ಯಾವುದರ ಹಿಂದೆ ನೀವು ಅಗತ್ಯಕ್ಕಿಂತ ಹೆಚ್ಚು ಶಕ್ತಿಯನ್ನು ವ್ಯಯಿಸಿಬಿಟ್ಟಿದ್ದೀರಿ. ನೀವು ಅದನ್ನು ಬಿಡಲು ಬಯಸುವುದಿಲ್ಲ. ಏಕೆಂದರೆ ನಿಮ್ಮ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಇಂದಿಗೂ ನಂಬಿಕೆ ಇದೆ, ಮಾತು ಪೂರ್ಣಗೊಳ್ಳುತ್ತದೆ ಎಂದು. ಆದರೆ ವಿಧಾತನು ನಿಮ್ಮನ್ನು ತಡೆಯುತ್ತಿರಲಿಲ್ಲ. ಅವರು ನಿಮ್ಮನ್ನು ಸರಿಯಾದ ಸಮಯದವರೆಗೆ ತಲುಪಿಸುತ್ತಿದ್ದರು. ಇದೇ ಮೊದಲ ಸಂಕೇತವಾಗಿದೆ. ಮತ್ತು ಈಗ ಎರಡನೇ ಸಂಕೇತವನ್ನು ಕೇಳಿ. ಮುಂಬರುವ ಸಮಯದಲ್ಲಿ ನಿಮ್ಮ ಮುಂದೆ ಯಾವುದೋ ಒಂದು ಮಾತುಕತೆ, ಯಾವುದೋ ಸಂದೇಶ, ಯಾವುದೋ ಭೇಟಿ ಅಥವಾ ಯಾವುದೋ ಸುದ್ದಿ ಬರಬಹುದು. ಅದು ಮೊದಲ ನೋಟಕ್ಕೆ ಚಿಕ್ಕದಾಗಿ ಕಾಣಿಸಬಹುದು, ಆದರೆ ಅದರ ಹಿಂದಿರುವ ಪರಿಣಾಮ ಚಿಕ್ಕದಾಗಿರುವುದಿಲ್ಲ. ಅದು ಯಾವುದೋ ಹಳೆಯ ವಿಷಯಕ್ಕೆ ಸಂಬಂಧಿಸಿದ್ದಿರಬಹುದು. ಅದು ಯಾರೋ ಒಬ್ಬ ವ್ಯಕ್ತಿಯ ಹಠಾತ್ ಆಗಿ ಬದಲಾದ ನಡೆ ನುಡಿಯಾಗಿರಬಹುದು. ಅದು ನಿಮ್ಮನ್ನು ಆಲೋಚಿಸುವಂತೆ ಮಾಡುತ್ತದೆ. ಮತ್ತು ಅತ್ಯಂತ ವಿಶೇಷವಾದ ವಿಷಯವೇನೆಂದರೆ ಈ ಬಾರಿ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮ್ಮ ಕೈಯಲ್ಲಿರುತ್ತದೆ. ಮೊದಲು ನೀವು ಯಾವುದೋ ಉತ್ತರಕ್ಕಾಗಿ ಕಾಯುತ್ತಿದ್ದೀರಿ, ಈಗ ಬೇರೊಬ್ಬರು ನಿಮ್ಮ ಉತ್ತರಕ್ಕಾಗಿ ಕಾಯಬಹುದು. ಆದರೆ ಇಲ್ಲೊಂದು ಎಚ್ಚರಿಕೆಯೂ ಇದೆ. ಹಿಂತಿರುಗಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಅದೃಷ್ಟದ ಭಾಗವಾಗಿರುವುದಿಲ್ಲ. ಕೆಲವು ಜನರು ಕೇವಲ ಇದನ್ನು ನೋಡಲು ಹಿಂತಿರುಗುತ್ತಾರೆ, ನಿಮ್ಮೊಳಗೆ ಇಂದಿಗೂ ಅದೇ ದೌರ್ಬಲ್ಯ ಉಳಿದಿದೆಯೋ ಇಲ್ಲವೋ ಎಂದು. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಯಾರದ್ದೋ ಸಿಹಿ ಮಾತುಗಳನ್ನು ಕೇಳಿ ತಕ್ಷಣ ಭಾವುಕರಾಗಬೇಡಿ. ನಿಮ್ಮ ಜೀವನದ ಬದಲಾವಣೆಯ ಮೊದಲ ಸಾಕ್ಷಿ ಇರುತ್ತದೆ. ಏನೆಂದರೆ ಈ ಬಾರಿ ನೀವು ನಿಮ್ಮ ಭಾವನೆಗಳ ಜೊತೆಗೆ ನಿಮ್ಮ ಬುದ್ಧಿವಂತಿಕೆ ಮಾತನ್ನು ಕೇಳುತ್ತೀರಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಮೂರನೇ ರಹಸ್ಯ ಶುರುವಾಗುತ್ತದೆ. ಏಕೆಂದರೆ ಯಾವ ವ್ಯಕ್ತಿ ಅಥವಾ ಪರಿಸ್ಥಿತಿಯು ನಿಮ್ಮನ್ನು ಅತ್ಯಂತ ಹೆಚ್ಚು ಮುರಿದಿತ್ತೋ ಅದಕ್ಕೆ ಸಂಬಂಧಿಸಿದ ಯಾವುದೋ ಒಂದು ವಿಷಯವು ಬರಲಿರುವ ಸಮಯದಲ್ಲಿ ನಿಮಗೆ ಈ ಅನುಭವವನ್ನು ಉಂಟು ಮಾಡಬಹುದು. ನಿಮ್ಮ ನೋವು ವ್ಯರ್ಥವಾಗಿಲ್ಲ ಎಂದು. ನಿಮಗೆ ತಕ್ಷಣವೇ ಇದರ ಸಂಪೂರ್ಣ ಉತ್ತರ ಸಿಗುವುದಿಲ್ಲ, ಆದರೆ ಮುಂದೆ ಯಾವ ಸಂಕೇತವು ಮುಂದೆ ಬರುವುದೋ ಅದು ತಿಳಿಸುತ್ತದೆ. ವಿಧಾತನು ಏತಕ್ಕಾಗಿ ಕೆಲವು ಬಾಗಿಲುಗಳನ್ನು ಮುಚ್ಚಿದ್ದರೋ ಮತ್ತು ಏತಕ್ಕಾಗಿ ಒಂದು ಹಾದಿಯನ್ನು ಪದೇ ಪದೇ ನಿಮ್ಮ ಮುಂದೆ ಬಂದರೂ ಅಪೂರ್ಣವಾಗಿ ಉಳಿದಿತ್ತೋ ಎಂದು. ಆದ್ದರಿಂದ ಈಗಾಗಲೇ ಈ ಕಥೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಬೇಡಿ. ಎಂದರೆ ಅಸಲಿ ಮಾತು ಇನ್ನೂ ಬಾಕಿ ಇದೆ ಮತ್ತು ಅದು ಮುಂದೆ ಬಂದಾಗ ನಿಮಗೆ ಅರ್ಥವಾಗಬಹುದು. ನಿರ್ಧಾರಗಳನ್ನು ಮನುಷ್ಯನಲ್ಲ, ಸಮಯವೇ ಮಾಡಿಸುತ್ತದೆ ಎಂದು. ಆದರೆ ಅವರು ಹೋದ ನಂತರ ಅವರ ಪ್ರಭಾವ ನಿಮ್ಮೊಳಗೆ ಉಳಿಯುತ್ತದೆ.
ಯಾವುದೋ ಮಾತು ಪದೇ ಪದೇ ನೆನಪಿಗೆ ಬರುತ್ತದೆ, ಯಾವುದೋ ಮುಖ ಹಠಾತ್ ಆಗಿ ಕಣ್ಣುಗಳ ಮುಂದೆ ಬರುತ್ತದೆ, ಯಾವುದೋ ಅಪೂರ್ಣ ಭರವಸೆ ಮನಸ್ಸನ್ನು ಚುಚ್ಚಿರುತ್ತದೆ. ಶೀರ್ಷೆಯ ಮಾತು ಆಗ ನಡೆಯುತ್ತದೆ. ಯಾವಾಗ ನಾವು ನಿಮಗೆ ನಾವೇ ಹೇಳಿಕೊಳ್ಳುತ್ತಿದ್ದೇವೋ ಈಗ ನನಗೇನು ವ್ಯತ್ಯಾಸವಾಗುವುದಿಲ್ಲ ಎಂದು, ಆದರೆ ಒಳಗಿನಿಂದ ಎಲ್ಲೋ ಒಂದು ಧ್ವನಿ ಹೇಳುತ್ತದೆ ಇನ್ನು ಕತೆ ಮುಗಿದಿಲ್ಲ ಎಂದು. ಸ್ನೇಹಿತರೆ, ನಿಮ್ಮ ಕಥೆಯು ಈಗ ಒಂದು ತಿರುವಿನಲ್ಲಿ ನಿಂತಿದೆ, ಆದರೆ ಇಲ್ಲೊಂದು ವ್ಯತ್ಯಾಸವಿದೆ. ಈ ಬಾರಿ ನೀವು ಯಾರ ಹಿಂದೆಯೂ ಓಡಿ ನಿಮ್ಮ ಸ್ಥಾನವನ್ನು ಸಾಬೀತುಪಡಿಸಿಕೊಳ್ಳುವ ಅಗತ್ಯವಿಲ್ಲ. ಈ ಬಾರಿ ಪರಿಸ್ಥಿತಿಗಳು ತಾವಾಗಿ ನಿಮಗೆ ಅಂತ ಒಂದು ಕನ್ನಡಿಯನ್ನು ತೋರಿಸಲಿದೆ. ಅದರಲ್ಲಿ ನಿಮಗೆ ಬೇರೆಯವರ ಮುಖವಲ್ಲ, ನಿಮ್ಮದೇ ಬದಲಾದ ರೂಪ ಕಾಣಿಸುತ್ತದೆ. ಸ್ವಲ್ಪ ಸಮಯದ ಹಿಂದಿನವರೆಗೂ ಬಿಟ್ಟರೂ ನಿಮ್ಮ ಶ್ರಮದ ಫಲ ತಡವಾಗಿ ಏಕೆ ಸಿಕ್ಕಿತು? ಯಾವ ಮನುಷ್ಯನು ನೀವು ನಂಬಿದ್ದೀರೋ ಅವರು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನೇಕೆ ಮಾಡಲಿಲ್ಲ? ಆದರೆ ಮೆಲ್ಲನೆ ನೀವು ಪ್ರಶ್ನೆಗಳನ್ನು ಕೇಳುವುದನ್ನು ನಿಲ್ಲಿಸಿಬಿಟ್ಟರೆ ಮತ್ತು ಇದೇ ನಿಮ್ಮ ಅತಿ ದೊಡ್ಡ ಆಂತರಿಕ ಗೆಲುವಾಗಬಹುದು. ಏಕೆಂದರೆ ಯಾವ ದಿನ ಮನುಷ್ಯನು ಪ್ರಶ್ನೆಯ ಉತ್ತರವನ್ನು ಹೊರಗೆ ಹಾಕುವುದನ್ನು ಬಿಡುತ್ತಾನೋ ಅದೇ ದಿನ ಒಳಗಿನಿಂದ ಒಂದು ಹೊಸ ಶಕ್ತಿ ಹುಟ್ಟಿಕೊಳ್ಳುತ್ತದೆ. ಒಬ್ಬ ಮಹಿಳೆಯ ಮಾತನ್ನು ಕೇಳಿ, ಅವರ ಜೀವನದಲ್ಲೂ ಒಬ್ಬ ಅಂಥ ವ್ಯಕ್ತಿ ಇದ್ದ. ಯಾರ ಕಾರಣದಿಂದಾಗಿ ಅವರು ದೀರ್ಘಕಾಲದವರೆಗೆ ನೊಂದಿದ್ದರೋ, ಅವರು ಆಲೋಚಿಸುತ್ತಿದ್ದರೋ ಯಾವುದೋ ಒಂದು ದಿನ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗಬಹುದು ಎಂದು ಅವರು ಕಾಯುತ್ತಲೇ ಇದ್ದರು. ನಂತರ ಒಂದು ದಿನ ಅವರು ನಿಶ್ಚಯಿಸಿದರು, ಇನ್ನು ಮುಂದೆ ತಮ್ಮ ಜೀವನವನ್ನು ಬೇರೊಬ್ಬರ ನಡವಳಿಕೆಯಿಂದ ನಿಯಂತ್ರಣಕ್ಕೆ ಒಳಪಡಿಸಲು ಬಿಡುವುದಿಲ್ಲ ಎಂದು. ವಾರಗಳ ನಂತರ ಅದೇ ವ್ಯಕ್ತಿ ಹಿಂತಿರುಗಿ ಬಂದ. ಆದರೆ ಈ ಬಾರಿ ಕತೆ ಬದಲಾಗಿತ್ತು. ಮೊದಲ ಆ ಮಹಿಳೆಗೆ ಉತ್ತರ ಬೇಕಾಗಿತ್ತು, ಈಗ ಅವರು ಕೇವಲ ಅದನ್ನು ನೋಡುತ್ತಿದ್ದರು. ಎದುರಿಗಿರುವವನು ನಿಜವಾಗಿಯೂ ಬದಲಾಗಿದ್ದಾನೋ ಅಥವಾ ಕೇವಲ ತನ್ನ ಹಳೆಯ ಸ್ಥಾನವನ್ನು ಮತ್ತೆ ಪಡೆಯಲು ಬಂದಿದ್ದಾನೋ ಎಂದು. ಸ್ನೇಹಿತರೆ, ಇದೇ ವ್ಯತ್ಯಾಸ ಮುಂಬರುವ ಸಮಯದಲ್ಲಿ ನಿಮ್ಮ ಜೀವನದಲ್ಲೂ ಕಾಣಿಸಬಹುದು. ಯಾವುದೋ ಹಳೆಯ ವ್ಯಕ್ತಿ, ಹಳೆಯ ಅವಕಾಶ ಅಥವಾ ಹಳೆಯ ವಿಷಯವು ಮತ್ತೊಮ್ಮೆ ನಿಮ್ಮ ಮುಂದೆ ಬರಬಹುದು. ಆದರೆ ಈ ಬಾರಿ ಪರೀಕ್ಷೆಯು ಆ ವ್ಯಕ್ತಿಗಿಂತ ಕಡಿಮೆ ಇದ್ದು ನಿಮ್ಮದೇ ಹೆಚ್ಚಾಗಿರುತ್ತದೆ. ನೀವು ಅದೇ ಹಳೆಯ ನೀವಾಗಿ ಉಳಿದಿರುವುದಿಲ್ಲ ಮತ್ತು ಈ ಕಾರಣಕ್ಕಾಗಿ ಕೆಲವು ಜನರಿಗೆ ನಿಮ್ಮ ಬದಲಾದ ನಡೆ ನುಡಿ ಅರ್ಥವಾಗುವುದಿಲ್ಲ. ಅವರು ಆಲೋಚಿಸುತ್ತಾರೆ, ನೀವು ಏತಕ್ಕೆ ಮೌನವಾಗಿದ್ದೀರಿ? ನೀವು ಮೊದಲಿನಂತೆ ಏತಕ್ಕೆ ಪ್ರತಿಕ್ರಿಯಿಸುವುದಿಲ್ಲ? ನೀವು ಪ್ರತಿಯೊಂದು ಮಾತನ್ನು ಆದರೆ ನಿಮಗೆ ಸ್ವತಃ ತಿಳಿದಿರುತ್ತದೆ ಒಳಗೆ ಏನೋ ಬದಲಾಗಿದೆ ಎಂದು. ಈಗ ಇನ್ನೊಂದು ಆಳವಾದ ಸಂಕೇತವಿದೆ. ನಿಮ್ಮ ಸುತ್ತಮುತ್ತ ಮುಂಬರುವ ದಿನಗಳಲ್ಲಿ ಎರಡು ರೀತಿಯ ಶಕ್ತಿಗಳು ಕಾಣಿಸಬಹುದು. ಒಂದು ಕಡೆ ಯಾರೋ ಒಬ್ಬ ಅಂಥ ವ್ಯಕ್ತಿ ಇರುತ್ತಾನೆ, ಅವನು ನಿಮ್ಮನ್ನು ತರಾತುರಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರಚೋದಿಸುತ್ತಾನೆ. ಇನ್ನೊಂದು ಕಡೆ ಯಾವುದೋ ಪರಿಸ್ಥಿತಿಯು ನಿಮಗೆ ಸ್ವಲ್ಪ ತಡೆಯುವಂತೆ ಸಂಕೇತ ನೀಡುತ್ತಿದೆ ಮತ್ತು ಇಲ್ಲಿ ನಿಮ್ಮ ಒಂದು ಸಣ್ಣ ತಪ್ಪು ಸಹ ದೊಡ್ಡ ವ್ಯತ್ಯಾಸವನ್ನು ಉಂಟು ಮಾಡಬಹುದು. ಯಾವ ನಿರ್ಧಾರವನ್ನು ಕೇವಲ ಭಾವನೆಗಳಿಗೆ ಒಳಗಾಗಿ ತೆಗೆದುಕೊಳ್ಳಲಾಗುವುದಿಲ್ಲವೋ ಅದು ನಿಮ್ಮನ್ನು ಮತ್ತೆ ಹಳೆಯ ಸುಳಿಗೆ ಕರೆದೊಯ್ಯಬಹುದು. ಆದರೆ ಯಾವ ನಿರ್ಧಾರವನ್ನು ನೀವು ಶಾಂತ ಮನಸ್ಸಿನಿಂದ ತೆಗೆದುಕೊಳ್ಳುತ್ತೀರೋ ಅದೇ ಮುಂದಿನ ಹಾದಿಯನ್ನು ತೆರೆಯಬಹುದು. ಆದ್ದರಿಂದ ಒಂದು ವೇಳೆ ಯಾವುದೋ ಸಂದೇಶ ಹಠಾತ್ ಆಗಿ ಬಂದರೆ, ಯಾರೋ ಹಳೆಯ ವ್ಯಕ್ತಿ ಸಂಪರ್ಕಿಸಿದರೆ, ಯಾವುದೋ ನಿಂತು ಹೋದ ಕೆಲಸದಲ್ಲಿ ಹಠಾತ್ ಆಗಿ ಚಲನವಲನ ಕಾಣಿಸಿದರೆ ತಕ್ಷಣವೇ ಪ್ರತಿಕ್ರಿಯಿಸಬೇಡಿ. ಮೊದಲು ನೋಡಿ ಸಮಯವು ನಿಮಗೆ ಏನನ್ನು ತೋರಿಸುತ್ತಿದೆ ಎಂದು. ಏಕೆಂದರೆ ಪ್ರತಿಯೊಂದು ಮರುಬರುವಿಕೆಯು ಪುನರ್ಮಿಲನವಲ್ಲ. ಕೆಲವೊಮ್ಮೆ ಮರುಬರುವಿಕೆಗಳು ಕೇವಲ ಇದಕ್ಕಾಗಿ ಇರುತ್ತವೆ, ಅಂದರೆ ನೀವು ಆ ಅಧ್ಯಯನದಿಂದ ಏನನ್ನು ಕಲಿತಿದ್ದೀರಿ ಎಂಬುದನ್ನು ನಿಮಗೆ ಅರ್ಥ ಮಾಡಿಸಲು. ಮತ್ತು ಈಗ ಆ ಸಂಕೇತದ ಕಡೆ ಗಮನ ಕೊಡಿ. ಯಾವುದರ ಬಗ್ಗೆ ನಾವು ಆರಂಭದಲ್ಲಿ ಉಲ್ಲೇಖಿಸಿದ್ದೆ, ಒಂದು ಸಣ್ಣ ಘಟನೆಯು ನಿಮ್ಮ ಮುಂದೆ ಬರಲಿದೆ. ಅದು ಮೊದಲ ನೋಟಕ್ಕೆ ತೀರಾ ಸಾಮಾನ್ಯವೆನಿಸುತ್ತದೆ. ಯಾವುದೋ ಕರೆ, ಯಾವುದೋ ಮಾತುಕತೆ, ಯಾವುದೋ ಸುದ್ದಿ ಅಥವಾ ಯಾವುದೋ ಹಳೆಯ ವಿಷಯವು ಹಠಾತ್ ಆಗಿ ಎದುರು ಬರಬಹುದು. ಆದರೆ ಅದೇ ಘಟನೆಯ ನಂತರ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ. ಒಂದು ವೇಳೆ ಆ ಸಮಯದಲ್ಲಿ ಅದು ನಡೆಯದೇ ಇದ್ದಿದ್ದರೆ ನಾನು ಇಂದು ಇಲ್ಲಿವರೆಗೂ ಇರುತ್ತಿದ್ದೇನೆ. ಮತ್ತು ಇದೇ ಪ್ರಶ್ನೆಯು ನಿಮ್ಮನ್ನು ನಿಮ್ಮ ಜೀವನದ ಆ ಸತ್ಯದ ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಯಾವುದನ್ನು ನೀವು ಇದುವರೆಗೂ ಒಪ್ಪಿಕೊಳ್ಳಲು ಸಾಧ್ಯವಾಗಿಲ್ಲ, ನಿಮ್ಮಿಂದ ಕಸಿದುಕೊಳ್ಳಲ್ಪಟ್ಟಿದೆ, ನಿಮ್ಮ ಅತಿ ದೊಡ್ಡ ಕೊರತೆ ಅಥವಾ ನಷ್ಟ ಎಂದು ನಿಮಗೆ ಅನಿಸಬಹುದು. ಆದರೆ ಮೆಲ್ಲನೆ ತಿಳಿಯುತ್ತದೆ, ಅದೇ ವಿಷಯ ನಿಮ್ಮ ದಾರಿಯಿಂದ ಪಕ್ಕಕ್ಕೆ ಸರಿಯುವುದು ಅಗತ್ಯವಾಗಿತ್ತು. ಏಕೆಂದರೆ ವಿಧಾತ ಯಾವುದಾದರೂ ದಾರಿಯನ್ನು ಮುಚ್ಚಿದಾಗ ಯಾವಾಗಲೂ ಖಾಲಿ ಜಾಗವನ್ನು ಬಿಡುವುದಿಲ್ಲ. ಕೆಲವು ಬಾರಿ ಅವರು ಅದೇ ಜಾಗದಲ್ಲಿ ನಾವು ಎಂದೂ ಊಹಿಸದಂಥ ಒಂದು ಹೊಸ ದಾರಿಯನ್ನು ನಿರ್ಮಿಸಿರುತ್ತಾರೆ. ಮತ್ತು ಸ್ನೇಹಿತರೆ, ಈ ಹೊಸ ದಾರಿ ಮೊದಲ ಬಾಗಿಲು ಇನ್ನೂ ಪೂರ್ಣವಾಗಿ ತೆರೆದಿಲ್ಲ, ಅದರ ಚಿಲಕ ನಡುಗಿದೆ. ಬಾಗಿಲು ತೆರೆಯುವ ಮುನ್ನ ಒಂದು ಕೊನೆಯ ಪರೀಕ್ಷೆ ಬಾಕಿ ಇದೆ ಮತ್ತು ಆ ಪರೀಕ್ಷೆ ಬೇರೆಯವರದ್ದಲ್ಲ, ನಿಮ್ಮದೇ ಸ್ವಂತ ನಂಬಿಕೆ ಇದ್ದು. ಕೆಲವು ಬಾರಿ ಅದೃಷ್ಟವು ನಿಮ್ಮ ಮುಂದೆ ತಕ್ಷಣ ಅವಕಾಶಗಳನ್ನು ತರುವುದಿಲ್ಲ. ಅದು ಮೊದಲು ನಿಮ್ಮ ಹಳೆಯ ಅಭ್ಯಾಸಗಳನ್ನು ಮುರಿಯುತ್ತದೆ ಮತ್ತು ಮನುಷ್ಯನು ಯೋಚಿಸಿದಾಗ ಎಲ್ಲವೂ ಹರಿದು ಹಂಚಿ ಹೋಗುತ್ತದೆ. ಅದೇ ಸಮಯದಲ್ಲಿ
ಒಳಗಿನಿಂದ ಎಲ್ಲೋ ಒಂದು ಹೊಸ ದಾರಿ ನಿರ್ಮಾಣವಾಗಿರುತ್ತದೆ. ಆದರೆ ಒಂದು ವಿಷಯವನ್ನು ಬಹಳಷ್ಟು ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ವಿಧಾತ ಬರೆದಿದ್ದನ್ನು ಅಳಿಸಲು ಸಾಧ್ಯವಿಲ್ಲ. ಇಂಥ ನಂಬಿಕೆ ನಮ್ಮ ಸಂಪ್ರದಾಯಗಳಲ್ಲಿ ಬಹಳ ಆಳವಾಗಿದೆ. ಇದರ ಅರ್ಥ ಪ್ರತಿಯೊಂದು ಘಟನೆಯು ಮೊದಲೇ ಕಲ್ಲಿನ ಮೇಲೆ ಬರಹದ ಆಗಿದೆ ಮತ್ತು ಮನುಷ್ಯ ಏನನ್ನು ಮಾಡಲು ಸಾಧ್ಯವಿಲ್ಲ ಎಂದಲ್ಲ. ಇದರ ಅರ್ಥವೇನೆಂದರೆ ಜೀವನ ನಮಗೆ ಕೆಲವು ಪರಿಸ್ಥಿತಿಗಳನ್ನು ನೀಡುತ್ತದೆ, ಆದರೆ ಆ ಪರಿಸ್ಥಿತಿಗಳ ಒಳಗೆ ನಮ್ಮ ನಿರ್ಧಾರ, ನಮ್ಮ ತಾಳ್ಮೆ ಮತ್ತು ನಮ್ಮ ಕರ್ಮಗಳು ನಮ್ಮ ದಾರಿಯನ್ನು ಬದಲಾಯಿಸಬಹುದು. ಮತ್ತು ನಿಮಗೆ ಈ ವಿಷಯವೇ ಆ ಸಮಯದಲ್ಲಿ ಅತ್ಯಂತ ದೊಡ್ಡ ಪ್ರಮುಖವಾಗಿದೆ. ಒಬ್ಬ ವ್ಯಕ್ತಿಯ ಕತೆ ನೆನಪಿಗೆ ಬರುತ್ತಿದೆ. ಅವನು ತನ್ನ ಕೆಲಸದಲ್ಲಿ ನಿರಂತರವಾಗಿ ಶ್ರಮಿಸುತ್ತಿದ್ದ, ಆದರೆ ಪ್ರತಿ ಬಾರಿಯೂ ಕೊನೆ ಹಂತದಲ್ಲಿ ಏನನ್ನಾದರೂ ಒಂದು ಅಡೆತಡೆ ಬರುತ್ತಿತ್ತು. ಅವನು ಹಲವು ಬಾರಿ ಯೋಚಿಸಿದನು, ಈ ಕೆಲಸ ಅವನ ಹಣೆ ಬರದಲ್ಲಿ ಇಲ್ಲವೇನೋ ಎಂದು. ಒಂದು ದಿನ ಅವನು ಆ ಕೆಲಸವನ್ನು ಬಿಟ್ಟು ಬೇರೆ ದಾರಿಯನ್ನು ಆರಿಸಿಕೊಂಡನು. ಕೆಲವು ಸಮಯದ ನಂತರ ಒಂದು ಅವಕಾಶ ಬಂದಿತು. ಅದರಲ್ಲಿ ಅವನ ಹಳೆಯ ಶ್ರಮ ತಕ್ಷಣವೇ ಕೆಲಸಕ್ಕೆ ಬಂದಿತು. ಆಗ ಅವನಿಗೆ ಅರ್ಥವಾಯಿತು, ಅವನ ಶ್ರಮ ವ್ಯರ್ಥವಾಗಿರಲಿಲ್ಲ, ಬರೀ ಅದರ ಫಲಿತಾಂಶ ಅವನು ಊಹಿಸಿದ್ದ ದಾರಿಯಿಂದ ಬರಬೇಕಾಗಿರಲಿಲ್ಲ. ನಿಮ್ಮೊಂದಿಗೂ ಇಂಥದ್ದೇ ಸ್ಥಿತಿ ಇರಬಹುದು. ನೀವು ಯಾವುದೋ ಫಲಿತಾಂಶದ ಮೇಲೆ ಎಷ್ಟು ಗಮನ ಹರಿಸಿದ್ದೀರಿ ಎಂದರೆ ದಾರಿಯಲ್ಲಿ ಸಿಗುತ್ತಿದ್ದ ಸೂಚನೆಗಳನ್ನು ನೋಡಲು ಸಾಧ್ಯವಾಗಿರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿಗಳು ನಿಮ್ಮನ್ನು ಬೇರೆದ್ದೇ ದಿಕ್ಕಿನಲ್ಲಿ ನೋಡುವಂತೆ ಮಾಡಬಹುದು ಮತ್ತು ಇಲ್ಲಿಂದ ಮೊದಲ ದೊಡ್ಡ ತಿರುವು ಬರುತ್ತದೆ. ಯಾವ ವ್ಯಕ್ತಿ ಅಥವಾ ಪರಿಸ್ಥಿತಿಯ ಬಗ್ಗೆ ನಿಮ್ಮ ಮನಸ್ಸು ಅತ್ಯಂತ ಗೊಂದಲಕ್ಕೊಳಗಾಗಿದೆಯೋ ಅದಕ್ಕೆ ಸಂಬಂಧಿಸಿದ ಯಾವುದೋ ವಿಷಯ ನಿಮ್ಮ ಮುಂದೆ ಸ್ಪಷ್ಟವಾಗಬಹುದು. ಈ ಬಾರಿ ಅದೃಷ್ಟವು ಬಾಗಿಲು ತೆರೆಯುವ ಮುನ್ನ ನೀವು ಒಳಗೆ ಹೋಗಲು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಲ್ಲಿರಾ ಇಲ್ಲವೇ ಎಂಬುದನ್ನು ಪರಿಶೀಲಿಸುತ್ತದೆ ಮತ್ತು ಯಾವ ಕ್ಷಣದಲ್ಲಿ ನೀವು ಈ ಪರೀಕ್ಷೆಯನ್ನು ದಾಟುತ್ತೀರಾ ಆ ಕ್ಷಣದಲ್ಲಿ ನೀವು ಬಹುಕಾಲದಿಂದ ಕಾಯುತ್ತಿದ್ದ ಆ ಸೂಚನೆಯು ನಿಮ್ಮ ಮುಂದೆ ಬರುತ್ತದೆ. ಆದರೆ ಈಗ ಈ ಸೂಚನೆಯ ಸಂಪೂರ್ಣ ಹೆಸರು ಹೇಳುವುದು ಆತುರವಾದಿತ್ತು, ಏಕೆಂದರೆ ಮುಂದಿನ ತಿರುವು ನಿಮ್ಮ ಭಾವನೆಗಳಿಗೆ ಸಂಬಂಧಿಸಿದ್ದಲ್ಲ, ಈ ನಿಮ್ಮ ಯಾವುದೋ ಹಳೆಯ ನಿರ್ಧಾರಕ್ಕೆ ಸಂಬಂಧಿಸಿದೆ ಮತ್ತು ಈಗ ಆ ಸಮಯ ಬಂದಿದೆ ಎಲ್ಲಿ ಈ ಸಂಪೂರ್ಣ ಕಥೆಯ ಚದುರಿದ ತುಣುಕುಗಳು ಒಂದಕ್ಕೊಂದು ಜೋಡಣೆಯಾಗಲು ಪ್ರಾರಂಭಿಸುತ್ತವೆ. ಸ್ನೇಹಿತರೆ, ನೀವು ಎಷ್ಟು ಸಹಿಸಿಕೊಂಡಿದ್ದೀರಿ ಅದನ್ನು ಬಹುಶಃ ನೀವು ಎಂದಿಗೂ ಯಾರ ಮುಂದೆಯೂ ಸಂಪೂರ್ಣವಾಗಿ ಹೇಳಿಕೊಂಡಿಲ್ಲ. ಹೊರಗಿನಿಂದ ನೀವು ಶಾಂತವಾಗಿದ್ದೀರಿ, ಸಾಮಾನ್ಯರಂತೆ ಕಾಣಿಸುತ್ತೀರಿ, ಆದರೆ ಒಳಗಿನಿಂದ ಹಲವು ಬಾರಿ ಇಂಥ ಪ್ರಶ್ನೆಗಳು ಎದ್ದಿವೆ. ಅವುಗಳ ಉತ್ತರ ನಿಮಗೆ ಸ್ವತಃ ಇನ್ನೂ ಸಿಕ್ಕಿಲ್ಲ. ನಿಮ್ಮ ಶ್ರಮ ಎಂದಾದರೂ ಯಶಸ್ಸು ತರುತ್ತದೆ? ಆ ವ್ಯಕ್ತಿ ಎಂದಾದರೂ ನನ್ನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ? ನನ್ನ ಸಮಯ ಎಂದಾದರೂ ಬದಲಾಗುತ್ತದೆ? ಮತ್ತು ನೀವು ಅತ್ಯಂತ ಆಳವಾದ ಪ್ರಶ್ನೆ, ನನಗಾಗಿ ಏನಾದರೂ ಒಳ್ಳೆಯದು ಬರೆಯಲಾಗಿದೆ? ಇಂದು ಇದೇ ಪ್ರಶ್ನೆ ಉತ್ತರವನ್ನು ನೀವು ನಿಮ್ಮ ಒಳಗಿನಿಂದ ಅನುಭವಿಸಬೇಕಾಗುತ್ತದೆ, ಏಕೆಂದರೆ ನಿಮ್ಮ ಕಥೆ ಅತ್ಯಂತ ಪ್ರಮುಖ ಭಾಗವೇನೆಂದರೆ ನಿಮ್ಮ ಜೀವನಕ್ಕೆ ಯಾರು ಬಂದರು ಅಥವಾ ಯಾರು ಹೋದರು ಎಂಬುದಲ್ಲ. ಅತ್ಯಂತ ಪ್ರಮುಖವಾದದ್ದು ಏನೆಂದರೆ ಅದರ ನಂತರ ನೀವು ಏನಾಗಿ ರೂಪುಗೊಂಡಿದ್ದೀರಿ ಎಂಬುದು. ನೀವು ಮೊದಲಿನಂತಿಲ್ಲ. ನೀವು ಜನರನ್ನು ಓದುವುದನ್ನು ಕಲಿತಿದ್ದೀರಿ. ನೀವು ಮೌನದ ಅರ್ಥವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಪ್ರತಿಯೊಂದು ನಗುವ ಮುಖವು ತಮ್ಮದಲ್ಲ ಮತ್ತು ದೂರವಾಗುವ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಸ್ವಂತವಲ್ಲ ಎಂಬುದನ್ನು ನೀವು ಕಲಿತಿದ್ದೀರಿ. ಮತ್ತು ಈಗ ಒಂದು ಬದಲಾವಣೆ ಅತ್ಯಂತ ಹತ್ತಿರದಲ್ಲಿ ಕಾಣಿಸುತ್ತಿದೆ. ಈ ಬದಲಾವಣೆ ತಕ್ಷಣವೇ ಯಾವುದೋ ಪವಾಡದಂತೆ ಬರುವುದಿಲ್ಲ. ಮೊದಲು ಒಂದು ಸಣ್ಣ ಚಟುವಟಿಕೆ ಇರುತ್ತದೆ. ಯಾವುದೋ ನಿಂತು ಹೋಗಿದ್ದ ಕೆಲಸ ಮುಂದುವರಿಯುತ್ತದೆ. ಯಾವುದೋ ಹಳೆಯ ಸಂಪರ್ಕದಿಂದ ಕೆಲಸವಾಗಬಹುದು, ಯಾವುದೋ ವ್ಯಕ್ತಿ ಭೇಟಿಯಾಗಬಹುದು, ಅವರಿಂದ ನಿಮಗೆ ಹೊಸ ದಾರಿ ಕಾಣಿಸಬಹುದು, ಅಥವಾ ಹಣ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ಒಂದು ಅವಕಾಶ ಮುಂದೆ ಬರಬಹುದು. ನೀವು ಅದನ್ನು ಮೊದಲು ಗಂಭೀರವಾಗಿ ತೆಗೆದುಕೊಂಡಿರುವುದಿಲ್ಲ. ಮೊದಲ ನೋಟದಲ್ಲೇ ನಿಮಗೆ ಅನಿಸಬಹುದು, ಇದೇನಾ ಆ ಸೂಚನೆ ಎಂದು. ಆದರೆ ಅಸಲಿ ಸೂಚನೆ ಅದರ ನಂತರ ಬರುತ್ತದೆ, ಏಕೆಂದರೆ ಆ ಅವಕಾಶದೊಂದಿಗೆ ಒಂದು ಆಯ್ಕೆಯು ಸೇರಿರುತ್ತದೆ. ನೀವು ಹಳೆಯ ಭಯದೊಂದಿಗೆ ಮುಂದುವರಿಯುತ್ತಿದ್ದೀರಾ ಅಥವಾ ಹೊಸ ನಂಬಿಕೆಯೊಂದಿಗೆ ಮುಂದುವರಿಯುತ್ತಿದ್ದೀರಾ ಎಂಬುದನ್ನು ನೀವೇ ನಿರ್ಧರಿಸಬೇಕು. ಮತ್ತು ಇಲ್ಲೇ ನಿಮ್ಮ ಹಣೆ ಬರದ ನಿಜವಾದ ತಿರುವು. ಅದೃಷ್ಟವು ಯಾವಾಗಲೂ ನಿಮಗಾಗಿ ನಿರ್ಧಾರ ತೆಗೆದುಕೊಂಡಿರುವುದಿಲ್ಲ. ಹಲವು ಬಾರಿ ಅದು ಬರೀ ಬಾಗಿಲನ್ನು ಮಾತ್ರ ತೆರೆಯುತ್ತದೆ. ಒಳಗೆ ಹೋಗಬೇಕೋ ಬೇಡವೋ ಎಂಬ ಹೆಜ್ಜೆಯನ್ನು ನೀವೇ ಇಡಬೇಕಾಗುತ್ತದೆ. ಈಗ ಆ ವ್ಯಕ್ತಿಯ ಕತೆ ನೆನಪಿಸಿಕೊಳ್ಳಿ. ಯಾರ ಬಗ್ಗೆ ನಾವು ಮೊದಲು ಮಾತನಾಡಿದ್ದೇವೋ ಅವನು ವರ್ಷಗಳ ಕಾಲ ತನ್ನ ಸಮಯ ಕೆಟ್ಟದಾಗಿದೆ ಎಂದು ಭಾವಿಸುತ್ತಿದ್ದನು. ನಂತರ ಒಂದು ದಿನ ಅವನ ಮುಂದೆ ಅದೇ ಅವಕಾಶ ಬಂದಿತು, ಯಾವುದಕ್ಕಾಗಿ ಅವನು ಬಹುಕಾಲದಿಂದ ಕಾಯುತ್ತಿದ್ದನು. ಆದರೆ ಈ ಬಾರಿ ತೊಂದರೆ ಅವಕಾಶದ್ದು ಇರಲಿಲ್ಲ. ತೊಂದರೆ ಏನೆಂದರೆ ತಾನು ನಿಜವಾಗಿಯೂ ಆ ಅವಕಾಶಕ್ಕೆ ಅರ್ಹನೇ ಎಂಬುದು ಅವನಿಗೆ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಹಿಂದೆ ಸರಿಯಲಿದ್ದನು. ನಂತರ ಅವನು ಒಂದು ವಿಷಯವನ್ನು ನೆನಪಿಸಿಕೊಂಡನು, ಇಷ್ಟು ವರ್ಷಗಳ ಅಪಜಯಗಳು ಅವನನ್ನು ತಡೆಯಲು ಇರಲಿಲ್ಲ, ಬದಲಿಗೆ ಅವನನ್ನು ಸಿದ್ಧಗೊಳಿಸಲು ಇದ್ದವು. ಅವನ ಹೆಜ್ಜೆ ಮುಂದಿಟ್ಟನು ಮತ್ತು ಅಲ್ಲೇ ಅವನ ಜೀವನದ ದಾರಿಯನ್ನು ಬದಲಾಯಿಸಿತು.
ಸ್ನೇಹಿತರೆ, ನಿಮಗೂ ಸಹ ಇದು ಅತ್ಯಂತ ಆಳವಾದ ಸಂದೇಶವಾಗಿದೆ. ಬರುವ ದಿನಗಳಲ್ಲಿ ನಿಮಗೆ ಒಂದು ಅವಕಾಶ ಸಿಗಬಹುದು. ಅಲ್ಲಿ ನಿಮ್ಮ ಹಳೆಯ ಅನುಭವಗಳ ಕಾರಣದಿಂದ ನಿಮಗೆ ಅನುಮಾನ ಬರಬಹುದು. ಆದರೆ ಪ್ರತಿ ಹೊಸ ಬಾಗಿಲು ಹಳೆಯ ಬಾಗಿಲಿನಂತೆ ಇರುವುದಿಲ್ಲ. ಆದ್ದರಿಂದ ನಿಮ್ಮ ಗತಕಾಲವನ್ನು ನಿಮ್ಮ ಮುಂಬರುವ ಕಾಲಕ್ಕೆ ಶಿಕ್ಷೆಯಾಗಲು ಬಿಡಬೇಡಿ. ಮತ್ತು ಈಗ ಆ ರಹಸ್ಯದ ಉತ್ತರ ಯಾವುದನ್ನು ನಾನು ಮೊದಲಿನಿಂದಲೂ ಮುಂದೂಡುತ್ತಾ ಬಂದಿದ್ದೇನೋ, ವಿಧಿಯ ಬರ ಎಂದಿಗೂ ಅಳಿಸುವುದಿಲ್ಲ. ಈ ವಾಕ್ಯವನ್ನು ನಿಮ್ಮ ಭಯದಂತೆ ಹಿಡಿದುಕೊಳ್ಳಬೇಡಿ, ಇದನ್ನು ನಂಬಿಕೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮೊಳಗೆ ಇನ್ನೂ ಒಂದು ಸಣ್ಣ ನಂಬಿಕೆ ಉಳಿದಿದ್ದರೆ ನನ್ನ ಸಮಯ ಬದಲಾಗುತ್ತದೆ ಎಂದು ಅದನ್ನು ಆರಲು ಬಿಡಬೇಡಿ. ಏಕೆಂದರೆ ಕೆಲವೊಮ್ಮೆ ಅತ್ಯಂತ ದೊಡ್ಡ ಬೆಳಕು ಆ ರಾತ್ರಿಯ ಸರಿಯಾದ ನಂತರವೇ ಬರುತ್ತದೆ, ಯಾವಾಗ ಮನುಷ್ಯ ಭರವಸೆ ಕಳೆದುಕೊಳ್ಳುವ ಹಂತದಲ್ಲಿರುತ್ತಾನೋ. ಸ್ನೇಹಿತರೆ, ನಿಮ್ಮ ಕತೆ ಇನ್ನೂ ಮುಗುದಿಲ್ಲ. ಇದು ಕೇವಲ ಒಂದು ಪುಟ ತಿರುವಿದೆ. ಉಳಿದ ಕಥೆಯನ್ನು ಸಮಯ ಬರೆಯುತ್ತದೆ ಮತ್ತು ಮುಂದಿನ ಬಾರಿ ನೀವು ಹಿಂದೆ ತಿರುಗಿ ನೋಡಿದಾಗ ನಿಮಗೆ ಅರ್ಥವಾಗುತ್ತದೆ ಯಾವ ವಿಷಯಕ್ಕಾಗಿ ನೀವು ಅಳುತ್ತಿದ್ದೀರೋ. ವಿಧಿ ನಿಮ್ಮನ್ನು ಅದರಿಂದ ದೂರ ಮಾಡುತ್ತಿರಲಿಲ್ಲ, ಅವರು ನಿಮ್ಮನ್ನು ಅದಕ್ಕಿಂತಲೂ ಉತ್ತಮ ದಾರಿಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು. ಇಷ್ಟೇ ನೆನಪಿಡಿ, ನಿಮ್ಮ ಪಾಲಿಗೆ ಯಾವುದು ಇದೆಯೋ ಅದನ್ನು ಪಡೆಯಲು ನೀವು ನಿಮ್ಮ ಆತ್ಮವನ್ನು ಮಾರಿಕೊಳ್ಳಬೇಕಾಗಿಲ್ಲ. ಮತ್ತು ನಿಜವಾಗಿ ಯಾವುದು ನಿಮ್ಮದೋ ಅದು ಸಮಯ ಬಂದಾಗ ನಿಮ್ಮನ್ನು ಗುರುತಿಸುತ್ತದೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.